ಹಲಸಿನಕಾಯಿ ಸಾಂಬಾರನ್ನು ರೆಡಿ ಮಾಡ್ಕೋಬೇಕು. ನೀವು ನಿಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತೀರಾ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ತೆ ಎಲ್ಲರಿಗೂ, ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ರೆಸಿಪಿ ಏನು ಅಂತ ಹೇಳಿದ್ರೆ ಹಲಸಿನಕಾಯಿ ಸಾರು ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಳೆ ಹಲಸಿನಕಾಯಿಯನ್ನು ತಗೋಬೇಕು. ಇದರ ಮೇಲೆ ಸಿಪ್ಪೆನೆಲ್ಲ ತೆಗೆದು ಒಳಗಡೆ ಇರುವ ತಿರುಳನ್ನು ಮಾಡಿಕೊಳ್ಳುವಂಥದ್ದು ತುಂಬ ಚೆನ್ನಾಗಾಗುತ್ತೆ. ಹಳ್ಳಿ ಶೈಲಿಯಲ್ಲಿ ಸಾರನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಈ ಥರ ಕಾಳುಗಳನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಈ ಥರ ಕಾಳನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು 6 ಅವರ್ ನೆನೆಸಿಟ್ಕೊಂಡು 1-2 ವಿಶಿಲ್ ಮಾಡಿಕೊಂಡು ಆಮೇಲೆ ಸಾರು ಜೊತೆ ಹಾಕ್ಕೊಳ್ಳುವಂಥದ್ದು. ಆಮೇಲೆ 1 ಅಥವಾ 2 ವಿಶಿಲ್ ಮಾಡಿಕೊಂಡ್ರೆ ಹಲಸಿನಕಾಯಿ ಬೆಂದೋಗುತ್ತೆ. ಕಡಲೆಕಾಳು ಬೇಕಾದರೆ ಹಾಕ್ಕೋಬೋದು, ಅವರೆಕಾಯಿ ಕೂಡ ಹಾಕ್ಕೋಬೋದು. ಅವರೆಕಾಳು ಅದನ್ನು ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಕಾಳು ಇದ್ದರೆ ಅದರ ರುಚಿನೇ ಬೇರೆ, ಅದ್ಭುತವಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು ಇದೇ ರೀತಿಯಲ್ಲಿ. ಹಲಸಿನಕಾಯಿಯನ್ನು ಚೆನ್ನಾಗಿ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಹಲಸಿನಕಾಯಿಗೆ ರುಬ್ಕೊಳ್ಳೋಣ. ಇವಾಗ ಹಲಸಿನಕಾಯಿಯನ್ನು ಕಟ್ ಮಾಡಿದ ತಕ್ಷಣವೇ ನೀರಿಗೆ ಹಾಕೋಬೇಕು, ಇಲ್ಲ ಅಂತೇಳಿದರೆ ಕಪ್ಪು ಕಲರಾಗಿ ಬಂದುಬಿಡುತ್ತೆ. ನೀರಿಗೆ ಹಾಕಿದರೆ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಸ್ವಲ್ಪ ಬೆಳೆದಿದ್ರೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ, ತುಂಬ ಎಳೆತ್ತಾದರೆ ಸ್ವಲ್ಪ ದಪ್ಪ ಕಟ್ ಮಾಡ್ಬೋದು. ಇಷ್ಟು ದಪ್ಪ ಎಲ್ಲ ಕಟ್ ಮಾಡ್ಕೋಬೋದು. ನೆನೆಸಿಟ್ಕೊಂಡಿದ್ದ ಕಾಳನ್ನು 2 ವಿಶಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಹಲಸಿನಕಾಯಿ ಜೊತೆ ಹಾಕಿ ಬೇಯಿಸ್ಕೊಳ್ಳುವಂಥದ್ದು. ಮಸಾಲೆ ರುಬ್ಕೊಳ್ಳೋಣ. 1 ಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತಲ್ಲ, ನಾನು ಹಲಸಿನಕಾಯಿ ಜಾಸ್ತಿ ತೊಗೊಂಡಿದ್ದೆ, ಹಾಗಾಗಿ 2 ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿ ಸೇರಿಸ್ಕೊಳ್ಳೋಣ. 6 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತೀನಿ. 1 ಗಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚಕ್ಕೆ, ಲವಂಗ, 2 ಏಲಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಜೀರಿಗೆ, ಕೊತ್ತಂಬರಿ ಪೌಡರ್ ಎಲ್ಲ ಸಾಂಬಾರು ಪೌಡರ್ಲ್ಲ ಇರೋದ್ರಿಂದ ಅದೇನು ಎಕ್ಸ್ಟ್ರಾ ಸೇರಿಸ್ಕೊಳ್ತಾ ಇಲ್ಲ. ಖಾರ ಬೇಕಿದ್ರೆ ಮಾತ್ರ ಆಮೇಲಿಂದ ಸ್ವಲ್ಪ ಖಾರದ ಪೌಡ್ರನ್ನು ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೈಸಾಗಿ ರುಬ್ಕೊಳ್ಳೋಣ. ಮಸಾಲನ ಈ ಥರ ನೈಸಾಗಿ ರುಬ್ಕೋಬೇಕು. ಒಂದು ದಪ್ಪ ಕುಕ್ಕರ್ ಇಟ್ಕೊಂಡಿದ್ದೀನಿ, ದೊಡ್ಡದು. 4 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಚಮಚ ಸಾಸಿವೆ ಹಾಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಎರಡು ಟೊಮೆಟೊನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡು ಮಸಾಲೆನ 2 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲಿಂದ ಎಲ್ಲ ಮಸಾಲೆನ ಹಾಕೋಬಹುದು. ಮಸಾಲೆ ಚೆಂದ ಫ್ರೈ ಆಗಿದೆ. ಇವಾಗ ಹಲಸಿನಕಾಯಿ ಮತ್ತು ಬೇಯಿಸಿಟ್ಕೊಂಡ ಕಾಳನ್ನು ಸೇರಿಸ್ಕೊಳ್ಳೋಣ. 1-2 ವಿಶಿಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹಸಿನಕಾಯಿ ಹಾಕಿ ಆದ ಮೇಲೆ ಬೇಯಿಸಿಟ್ಕೊಂಡ ಕಾಳನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪನ್ನೇ ಸೇರಿಸ್ಕೊಳ್ಳೋಣ. ರುಬ್ಬಿ ಇಟ್ಟಿದ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ವಿಶಿಲ್ ಮಾಡ್ಕೊಳ್ಳೋಣ. ಫೈನಲ್ ಆಗಿ ಹಲಸಿನಕಾಯಿ ಸಾರು 2 ವಿಶಿಲ್ ಆಗಿ ನೋಡಿ ಚೆನ್ನಾಗಿ ಬೆಂದ್ಕೊಂಡಿದೆ. ಈ ರೀತಿ ಬೆಂದಿರಬೇಕು. ಇವಾಗ ಇದನ್ನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಉಪ್ಪು ಖಾರ ಬೇಕಾದ್ರೆ ಏನಾದರೂ ಹಾಕೊಳ್ಳೋಣ. ಫೈನಲ್ ಆಗಿ ಬೇರೆ ಪಾತ್ರೆಗೆ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾರ ಉಪ್ಪು ಬೇಕಾದರೆ ಹಾಕೊಳ್ಳೋಣ. ಈಗ ಫೈನಲ್ ಆಗಿ ಹಲಸಿನಕಾಯಿ ಸಾಂಬಾರು ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ.
ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡ್ರೆ ಮುದ್ದೆ ಜೊತೆ ಸವಿಯಲು ಹಲಸಿನಕಾಯಿ ಸಾಂಬಾರು ರೆಡಿಯಾಗುತ್ತೆ. ಈ ರೀತಿಯಲ್ಲಿ ಹಲಸಿನಕಾಯಿ ಸಾಂಬಾರು ರೆಡಿಯಾಗಿದೆ. ಮುದ್ದೆ ಜೊತೆ ಸವಿಯಲು ಸಿದ್ಧವಾಗಿದೆ. ತಪ್ಪದೆ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.